5ನೇ ತರಗತಿ 8ನೇ ತರಗತಿ 9ನೇ ತರಗತಿ ಹಾಗೂ 11ನೇ ತರಗತಿ ಬೋರ್ಡ್ ಪರೀಕ್ಷೆ ರದ್ದಾಗಿದೆ. ರಾಜ್ಯ ಪಠ್ಯಕ್ರಮದ ಶಾಲೆಗಳ ಬೋರ್ಡ್ ಪರೀಕ್ಷೆ ರದ್ದು. ಸ್ಟೇಟ್ ಸಿಲೆಬಸ್ ಬೋರ್ಡ್ ಪರೀಕ್ಷೆ ರದ್ದಾಗಿದೆ. 5ನೇ ತರಗತಿ 8ನೇ ತರಗತಿ 9ನೇ ತರಗತಿ 11ನೇ ತರಗತಿ ಬೋರ್ಡ್ ಪರೀಕ್ಷೆ ರದ್ದಾಗಿರೋದು. ಸರ್ಕಾರದ ಸುತ್ತೋಲೆಯನ್ನ ರದ್ದುಪಡಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಬೋರ್ಡ್ ಪರೀಕ್ಷೆ ನಿಗದಿಪಡಿಸಿತ್ತು ರಾಜ್ಯ ಸರ್ಕಾರ. ಇದನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಕಳೆದ ವರ್ಷನೂ ಕೂಡ 5 ಮತ್ತು 8ನೇ ತರಗತಿಗೆ ಬೋರ್ಡ್ ಎಕ್ಸಾಮ್ಸನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು ರುಪ್ಸಾ ಕರ್ನಾಟಕದ ವತಿಯಿಂದ ಹೈಕೋರ್ಟ್ಗೆ ಹೋಗಿದ್ವಿ. ಮೊದಲನೇ ಬೆಂಚ್ ತೀರ್ಮಾನ ನಮ್ಮ ಪರವಾಗಿತ್ತು. ಆಮೇಲೆ ಡಬಲ್ ಬೆಂಚ್ಗೆ ಹಾಕ್ಕೊಂಡು ಮತ್ತೆ ಅದನ್ನು ಸುಪ್ರೀಂ ಕೋರ್ಟ್ಗಾಗಿ ಹೇಗೋ ಎಕ್ಸಾಮ್ಸನ್ನು ಮಾಡೋದರಲ್ಲಿ ನಾಗೇಶ್ ಅವರು ಯಶಸ್ವಿ ಆದರು. ಆದರೆ ಈ ಬಾರಿ ಮತ್ತೆ ಹೇಗೇನು ರುಪ್ಸಾ ಕರ್ನಾಟಕ ಕೋರ್ಟ್ಗೆ ಹೋಯಿತು. ಯಾಕಂದರೆ ಈ ಬಾರಿ ಬರೀ 5, 8 ಮತ್ತು 9 ಕೂಡ ಸೇರಿಸ್ಕೊಂಡು 11ಕ್ಕೂ ಕೂಡ ಸೇರಿಸ್ಕೊಂಡು ಇವರು ಎಕ್ಸಾಮನ್ನು ಬೋರ್ಡ್ ಎಕ್ಸಾಮ್ ಮಾಡುವಂಥ ಒಂದು ವ್ಯವಸ್ಥಿತ ಪ್ರಯತ್ನವನ್ನು ಮಾಡಿದರು. ಸೊ ನಾವು ಯಾಕೆ ಅದನ್ನು ಬೋರ್ಡ್ ಎಕ್ಸಾಮ್ಸನ್ನು ವಿರೋಧ ಮಾಡ್ತೀವಿ ಅಂದರೆ RTEಯನ್ನು ಅಕ್ಸೆಪ್ಟ್ ಮಾಡಿಕೊಂಡು 2009ಇಂದ ಇಲ್ಲಿಯವರೆಗೂ ನಾವು CCE ಮೆಥಡನ್ನು ಫಾಲೋ ಮಾಡ್ತಾಯಿದ್ದೀವಿ. 5 ಮತ್ತು 8ಅನ್ನು ನಾವು ಸ್ಕೂಲ್ ಹಂತದಲ್ಲೇ ಪರೀಕ್ಷೆ ಮಾಡಬೇಕು ಅನ್ನೋದು ಅದು ನಿಯಮ.